ಶ್ರೀಭಾಳಿಯ ಏನು ಅನ್ನುವುದನ್ನು ಈ ಸೂತ್ರದಲ್ಲಿ ಮತ್ತೆ ಮತ್ತೆ ಹೇಳಲಾಗಿದೆ. ಘನಧರ ಭಾಷಿತ ದಿವ್ಯ ಧ್ವನಿಯ ಅರ್ಥ ಅಣುವನ್ನು ಅರಿವ ಶಕ್ತಿಯುತ ಗಣಿತದ ಕ್ಷೇತ್ರ ಅನುಗಮದ ಗುಣಬಂಪೇಳುವೆ ಕೇಳಿ ಎಂದು ಮುನಿ ಹೇಳುತ್ತಾನೆ. ಏನು? ಘನಧರರು ಭಾಷಿತ ದಿವ್ಯ ಧ್ವನಿಯ ಅರ್ಥವನ್ನು ಅಣುವಾಗಿ ಬಿಡಿಸಿ ಅರಿವ ಶಕ್ತಿಯುತರ ಗಣಿತದ ಕ್ಷೇತ್ರದ ಅನುಗಮದ ಗುಣವಂ ಪೇಳುವೆ ಕೇಳಿ ಹೇಳುವೆನು ಕೇಳಿ ಶ್ರೋತೃಗಳೇ ಅಂತ. ಚರವನ್ನೆಲ್ಲ ಕ್ಷೇತ್ರ ಪ್ರಮಾಣದ ಚರಿತಾರ್ಥಗೊಳಿಸುವ ಆಕಾಶ ಚರವಲ್ಲದು ಲೋಕಾಲೋಕ ಭೇದದಿ ಚರಿತಾರ್ಥವಾಗಿರುವುದು. ಲೋಕಾಲೋಕವನ್ನು ಭೇದಿಸಿ ಚರಿತ್ರವು ಅರ್ಥವಾಗಿದ ಅರಿಯುವುದು. ಹೀಗೆ ಶ್ರೀಭಾಳಿಯದ ಮಹಾತ್ಮೆಯನ್ನು ಹೇಳುತ್ತಾನೆ. ಅದು ಮೊದಲನೆಯ ಕಾವ್ಯದಲ್ಲಿನೂ ಮೊದಲನೇ ಖಂಡದ 4 ಕಾವ್ಯಗಳಲ್ಲೂ ಸ್ಪಷ್ಟವಾಗಿದೆ. ಅಷ್ಟಮಹಾಪ್ರಾತ್ಯಾಹಾರ್ಯ ವೈಭವದಿಂದ ಅಷ್ಟಗುಣಗಳೊಂದಿಗೆ ಜನನಾದ ಚಂದ್ರಭವ ತೀರ್ಥಂಕರಿಗೆ ನಮಸ್ಕರಿಸಿ ನಾನು ಈ ಕಾವ್ಯವನ್ನು ಬರೆಯಲು ಪ್ರಾರಂಭಿಸುತ್ತೇನೆಂದು ಹೇಳುತ್ತಾನೆ. ಇದು ಅರಿಹಂತ ವಾಣಿ, ಮಹಾವೀರನು ಸುರಿದ ವಾಣಿ ಎಂದು ಹೇಳಲಾಗಿದೆ. ಸೊ ಇದರಲ್ಲಿ ಯಾವ ಸಂಶಯವೂ ಬೇಡ. ಇದು ಶ್ರೀಭಾಳಿಯು ಮಹಾವೀರನ ವಾಣಿ, ಗೌತಮ ಗಣಧರರಿಂದ ಹೇಳಿದಲ್ಪಟ್ಟ ಗೌತಮ ಗಣಧರರಿಂದ ಕುಮುದೇಂದ್ರ ಮುನಿಯವರೆಗೆ ಹರಿದು ಬಂದ ಝರಿಯಂತೆ, ಸರಸ್ವತಿ ನದಿಯಂತೆ ಈ ಅರಿಹಂತ ವಾಣಿಯ ಸರಸ್ವತಿ ಅಂತ ಹೇಳಲಾಗಿದೆ. ಹಾಗೆ ಘನಧರ ಭಾಷಿತ ದಿವ್ಯ ಧ್ವನಿ ಅರ್ಥ ಅಣುವನ್ನು ಅರಿಯುವ ಶಕ್ತಿಯುತ ಗಣಿತದ ಕ್ಷೇತ್ರದ ಅನುಗಮದ ಗುಣವಂಪೇಳುವ ಕೇಳಿರಪ್ಪ ಅರಿಹಂತನು ಹೇಳಿದ ಧ್ವನಿಯನ್ನು.